ನಮ್ಮ ಕಂಟ್ರೋಲ್ಗೆ ಬೇಕು ಅಂತ ಇರಾನ್ನ ಹಠ, ಇಲ್ಲ ನಾವು ಕಂಟ್ರೋಲ್ ಮಾಡ್ತೀವಿ ಪರಿಸ್ಥಿತಿಯ ಲಾಭ ತಗೊಂಡು ಅನ್ನುವಂತಹ ಅತಿ ಆಸೆ ದುರಾಸೆ ಅಮೆರಿಕದ್ದು ಕೂಡ ಆಗ್ತಾ ಇದೆ. ಯುದ್ಧದಿಂದ ಹಾರ್ಮೋಸ್ನಲ್ಲಿ ಮತ್ತೆ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ. ಅಮೆರಿಕದ 2 ಟ್ಯಾಂಕರ್ಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನು ಮಾಡಿದೆ. ದಾಳಿಯಲ್ಲಿ 2 ಭಾರತೀಯರ ಸಾವಾಗಿದೆ, ಭಾರತೀಯ ಸಿಬ್ಬಂದಿಗಳ ಸಾವು, 8 ಜನರಿಗೆ ಗಾಯಗಳು ಕೂಡ ಆಗಿದೆ. ಹಾರ್ಮೋಸ್ ವಾಣಿಜ್ಯ ಹಡಗುಗಳ ಮೇಲೆ ಆಗ್ತಾ ಇರುವಂತಹ ಅಟ್ಯಾಕ್, ಇರಾನ್ ಈ ದಾಳಿಯ ಹೊಣೆಯನ್ನು ಹೊತ್ಕೊಳ್ತಾ ಇದೆ. IRGC ಸ್ಪೆಷಲಿ ಏನಕ್ಕೆ ಇದನ್ನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಹೇಳಿದ ಜಾಗದಲ್ಲಿ ನಮಗೆ ಸುಂಕ ಕೊಟ್ಟು ಮುಂದಕ್ಕೆ ಯಾವುದೇ ಶಿಪ್ ಆದರೂ ಹೋಗಲಿಲ್ಲ ಅಂದರೆ ನಾವು ಹೀಗೆ ಬ್ಲಾಸ್ಟ್ ಮಾಡಿ ಬಿಸಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾರ್ಮೋಸ್ ಮೇಲಿನ ತನ್ನ ಹಿಡಿತವನ್ನೇ ಆಲ್ಮೋಸ್ಟ್ 21 ದ್ವೀಪಗಳ ಮೇಲೆ ಇರಾನ್ ತನ್ನ ಹಿಡಿತವನ್ನು ಸಾಧಿಸಿದೆ. ಹಾರ್ಮೋಸ್ ಜಲಮಾರ್ಗದಲ್ಲಿ ಆ ಹಿಡಿತದ ದುರ್ಲಾಭವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದೆ. ಫಸ್ಟು ನಾವು ಟೋಲ್ ವಿಧಿಸ್ತೀವಿ ಅಂತ ಹೇಳಿದ್ರು, ಸಿ ಮೈನ್ಸ್ ಹಬ್ಬಿಟ್ಟಿದ್ದೀವಿ, ನಾವು ಹೇಳಿದ ಜಾಗದಲ್ಲಿ ಹೋದರೆ ನೀವು ಸೇಫು ಅಂತ ಹೇಳಿದ್ರು. ಯಾವಾಗ ಅಲ್ಲಿಂದ ವ್ಯಾಪಾರ ಮಾಡೋದು ತುಂಬ ಲಾಂಗ್ ಡಿಸ್ಟೆನ್ಸ್ ಆಗುತ್ತೆ ಅಂತ ಅಂದ್ಕೊಂಡ್ರು, ಮುರಿದು ಬೀಳ್ತಾ ಇದೆ ಇರಾನ್. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಇವತ್ತು ಲೇಟೆಸ್ಟ್ ಎಸ್ಕಲೇಷನ್ನ ಅಪ್ಡೇಟ್ ಏನಿದೆ ಅಂತ? ಮಮತಾ ನೋಡಿ, ಇವತ್ತು ಕೂಡ ದಾಳಿಗಳು ಮುಂದುವರೆದಿದ್ದಾವೆ. ಅಮೆರಿಕ ಮುಖ್ಯವಾಗಿ ಇರಾನ್ ಅನ್ನ ಗುರಿಯಾಗಿಸ್ಕೊಂಡು ನಿರಂತರವಾಗಿ ದಾಳಿ ಮಾಡುವಂತ ಕೆಲಸಗಳನ್ನ ಒಂದು ಕಡೆಗೆ ಮಾಡ್ತಾ ಇದ್ರೆ, ಇದಕ್ಕೆ ಪ್ರತಿಯಾಗಿ ಹಾರ್ಮುಜ್ ಜಲಸಂಧಿಯ ಮೇಲೆ ನಿಯಂತ್ರಣ ಹೊಂದುವಂತ ಕೆಲಸವನ್ನ ಕೂಡ ಇರಾನ್ ಮಾಡ್ತಾ ಇದೆ. ಮೊದಲನೇದಾಗಿ ಅಮೆರಿಕ ಈಗಾಗಲೇ ಮೊದಲ ಬಾರಿ 90 ಸ್ಥಳಗಳು, ಎರಡನೇ ಬಾರಿಗೆ 140 ಸ್ಥಳಗಳನ್ನ ಗುರಿಯಾಗಿಸ್ಕೊಂಡು ದಾಳಿಯನ್ನ ಮಾಡಿತ್ತು. ಈ ದಾಳಿಯಲ್ಲಿ ಏನೆಲ್ಲ ಹಾನಿಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನ ಕೂಡ ಬಿಡುಗಡೆ ಮಾಡಿದೆ. ಮುಖ್ಯವಾಗಿ ಇರಾನ್ ಸೇನೆಯ ಪ್ರಮುಖ ನೆಲೆಗಳೇನಿದಾವೆ ಮತ್ತೆ ಬಂದರು ಪ್ರದೇಶಗಳೇನಿದಾವೆ ಇವುಗಳನ್ನ ಗುರಿಯಾಗಿಸಿಕೊಳ್ಳಲಾಗಿದೆ. ಆಮೇಲೆ ಡ್ರೋನ್ ಮತ್ತೆ ಮಿಸೈಲ್ ಲಾಂಚಿಂಗ್ ಪ್ಯಾಡ್ ಗಳನ್ನ ಕೂಡ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡಿದೀವಿ. ಮತ್ತೆ ಸೇನೆಗೆ ಸಂಬಂಧಪಟ್ಟಂತ ಮೂಲ ಸೌಕರ್ಯಗಳಿರುವಂತಹ ಪ್ರದೇಶಗಳನ್ನ ಕೂಡ ನಾವು ಹಾನಿ ಮಾಡಿದೀವಿ ಅನ್ನುವಂತ ನಿಟ್ಟಿನಲ್ಲಿ ಫೋಟೋ ಸಮೇತ ದಾಳಿಯ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನ ಜಗತ್ತಿಗೆ ತೋರಿಸುವಂತ ಕೆಲಸವನ್ನ ಈಗ ಅಮೆರಿಕ ಮಾಡ್ತಾ ಇದೆ. ಆದ್ರೆ ಅಮೆರಿಕದ ದಾಳಿಗೆ ಪ್ರತಿಯಾಗಿ ಮಧ್ಯಪ್ರಾಚ್ಯದಲ್ಲಿ ದಾಳಿಗಳು ಇರಾನ್ ಮುಂದುವರಿಸಿರುವಂತದ್ದು. ಮುಖ್ಯವಾಗಿ ಈಗ ಹಾರ್ಮುಜ್ ಜಲಸಂಧಿಯ ಮೇಲೂ ಕೂಡ ಈ ಒಮನ್ ಕೊಲ್ಲಿಯಲ್ಲಿ ಸಂಚರಿಸುವಂತಹ ಹಡಗುಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ಮಾಡ್ತಾ ಇದೆ. ಹೀಗೆ ಮಾಡಿದಂತಹ ದಾಳಿಯಲ್ಲಿ ಬೇರೆ ದೇಶದ ಹಡಗುನ ಮೇಲೆ ಒಂದು ದಾಳಿಯಾಗಿದೆ. ಇದರಲ್ಲಿ ನಾವಿಕರೇನಿದ್ರು ಅವರು ಭಾರತದವರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 2 ಇದರಲ್ಲಿ ಬಲಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇರುವಂತದ್ದು. ಸೊ ಈ ಮೂಲಕ ದಾಳಿ ಪ್ರತಿದಾಳಿಗಳು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಘರ್ಷ ಇನ್ನಷ್ಟು ಉಲ್ಬಣ ಆಗಬಹುದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.